ಬಂಡೆ ಇದೆ. ಮಗು ಒಂದು ತಾಯಿ ಹೊಟ್ಟೆ ಒಳಗಿರುವಂಥ ಆಕಾರ. ನೋಡಿ ಗೈಸ್, ಇಲ್ಲಿ ಕೊಟ್ಟಿದ್ದಾರೆ ಹೋಗೋದು ಎಲ್ಲ. ಇದು ಹಲಗೆಗಳು ಗೈಸ್ ಇಲ್ಲಿ. ಈಗ ಮತ್ತೆ ಸ್ಟೆಪ್ಸ್ ಸ್ಟಾರ್ಟ್ ಆಯಿತು. 9, 10 ಎರಡೂ ಇದೆ. What ma'am? Which water you telling? Medicinal water, spring water. It comes inside the rock. Oh, okay. ಗೈಸ್, ಇಲ್ಲಿ ಈಗ 9, 10ನೇ ಇದರಲ್ಲಿ ಏನೋ ಮೆಡಿಸಿನ್ ವಾಟರ್ ಸಿಕ್ಕುತ್ತಂತೆ, ಬಂಡೆಯಿಂದ ನ್ಯಾಚುರಲಾಗಿ ಬರುವಂಥದ್ದು. ಅದನ್ನೇ ಹೇಳಿದ್ರು. ಮತ್ತು ಇಲ್ಲಿ ಬ್ಯಾಂಬೂ ವಾಟರ್ ಬಾಟ್ಲ್ ಅಂತ ಮಾರ್ತಾ ಇದ್ದಾರೆ. ಒಂದೊಂದಕ್ಕೆ 100 ರೂಪೀಸ್ ಅಂತೆ ಬ್ಯಾಂಬೂ ವಾಟರ್ ಬಾಟಲು, ಖಾಲಿ ಬಾಟಲು. ಅದೇ ಅದನ್ನು ತಗೊಂಡು ಇಲ್ಲಿ ಈ ಮೆಡಿಸಿನ್ ಅಲ್ವಾ, ಇದು ನೀರನ್ನು ಬಂಡೆಯಿಂದ ಬರೋದನ್ನ ತುಂಬಿಕೊಳ್ತಾ ಇದ್ದಾರೆ. ಏನಪ್ಪ ಅಲ್ಲಿ ಏನು ವಾಟರ್ ಇರೋದು? ಫ್ರೆಶ್ ವಾಟರ್. ಮೆಡಿಸಿನಲ್ ವಾಟರಾ? ಹೌದಾ? ಅಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಆ ಥರ ಹೇಳಿದ್ರಪ್ಪ. ಹೌದಾ? ಎಲ್ಲ ಫುಲ್ ಇದು ಬ್ಯಾಂಬೂ ಥೀಮು. ಇದು ಎಲ್ಲ ಫುಲ್ ಫ್ಲೋರಿಂಗು ಈ ಬ್ರಿಡ್ಜ್ ಮಾಡಿರೋದು ಎಲ್ಲ ಬ್ಯಾಂಬೂ ಇದರಲ್ಲೇನೆ ಗೈಸ್. ಯಾವುದಿದಾ? ಅದೇ, ಕರೆಕ್ಟು. ಕೆಳಗಡೆಯಿಂದನೂ ಈ ಥರ ಮಾಡಿದ್ದಾರೆ. ಮತ್ತು ನೋಡಿ, ಈ ಕಡೆ ಎಲ್ಲ ಸೇಮ್ ಸುತ್ತ ಎಲ್ಲ ಕಾಡು ಟೈಪೇ ಇದೆ. ಹೀಗೆ ಇಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ನಾವು ಸ್ವಲ್ಪ ಮೆಡಿಸಿನಲ್ ವಾಟರ್ ಕುಡಿಯೋಣ. ಅಲ್ಲಿ ಬಾಟ್ಲಿತ್ತು, ಬಾಟ್ಲೂ ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ತೆಗೆದು. ಕೈಲೇ ಹಿಡ್ಕೊಂಡು ಕುಡಿಬೇಕಷ್ಟೇ. ಅದೇ ನೋಡಿ ಬಾಟ್ಲಿದ್ದು ನೋಡಿ ಗೈಸ್, ಅಲ್ಲಿ ಹಾಕಿದ್ದಾರೆ. ಅದೇ ಬ್ಯಾಂಬೂ ಬಾಟಲ್ ಸೋಲ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಬೋರ್ಡ್ನ. ನೋಡಿ ಇಲ್ಲಿ ಹಾಕಿದ್ದಾರೆ. ಅದೇ ಇದೆಲ್ಲ ಒಟ್ಟಿನಲ್ಲಿ ಬ್ಯಾಂಬೂ ಥೀಮೆ. ನೋಡಿ ಇಲ್ಲೂ ಅಷ್ಟೇ, ಹಟ್ಟು ಎಲ್ಲನೂ ಬ್ಯಾಂಬೂಲೇ ಇದು ಮಾಡಿದ್ದಾರೆ, ಕಟ್ಟಿದ್ದಾರೆ. ನೋಡಿ, ಇದು ಬ್ಯಾಂಬೂ ಬಾಟಲ್ಸು, ಅದು ಅಲ್ಲಿಟ್ಟಿರೋದು. ಕುಡಿದ್ರಾ? ಕುಡಿದ್ರಾ? ಹೌದಾ? ನೋಡಿ ಇಲ್ಲಿ ಗೈಸ್, ಬ್ಯಾಂಬೂ ಬಾಟಲ್ ಇದೇನೇನೆ. ಇದರಲ್ಲಿ ಪರ್ಚೇಸ್ ಮಾಡೋರು ಮಾಡಿಕೊಂಡು ಕುಡೀರಿ. ನೋಡಿ, ಇದೇ ನೀರು ಅವ್ರು ಹೇಳಿದ್ದು ಮೆಡಿಸಿನಲ್ ನೀರು ಅಂತ. ಮಾಡ್ತಾ ಇದ್ದೀನಿ ನೀನು. ತುಂಬಾನೇ ತಣ್ಣಗಿದೆ. पानी खाएर हुर्केर बोका मध्ये गुनको पानी खाका मान्छेलाई ढुङ्गाको पानी नेताको पानी ನೀರು ಮಾತ್ರ ತುಂಬ ತಣ್ಣಗಿದೆ. ಇದು ಮೆಡಿಸಿನಲ್ ವಾಟರ್ ಅಂದರೆ ಬಂಡೆಯಿಂದ ಬರೋಂಥದ್ದು. ಹಾಂ ಮೇಡಮ್, ಬೆಟ್ಟದ ಹಿಂದೆ ಬ್ರಹ್ಮಪುತ್ರ ನದಿ ಬಂಗಾಳ ಕೊಲ್ಲಿನ ಸೇರೋದು, ಸಮುದ್ರ ಸೇರೋದು. ಗೈಸ್ ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಬೆಟ್ಟದಿಂದ. ಹೌದು, ನೀರು ನರ್ಮದಾ ಬ್ರಹ್ಮಪುತ್ರ ನದಿ ಬಂಗಾಳ ಕೊಲ್ಲಿನ ಸೇರುತ್ತೆ. ಓಕೆ ಮೇಡಮ್, ಓಕೆ. ಗೈಸ್, ಈಗ 11ನೇದಿದು. ಇದು ನೋಡಿ, ಇಲ್ಲಿ ಒಂದು ಬಂಡಲಿ ಒಂದು ಶೇಪ್ ಕಾಣ್ತಾ ಇದೆ. ನೋಡೋಣ, ಒಳಗೆ ಹೋಗಿ ನೋಡೋಣ ಯಾವ ಟೈಪ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲೇ ಇದೆ. ಇದೇನು ಒಂಥರ ಹಾರ್ಟ್ ಶೇಪ್ ಇದೆ ಅಲ್ವಾ? ಹಾಂ ಗೈಸ್, ಇದೊಂಥರ ಹಾರ್ಟ್ ಶೇಪ್ ರಾಕ್ ಇದು.
ರಾಕ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗೈಸ್. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ನಮ್ಮವರೆಲ್ಲ ಸಾಕಾಯ್ತು ಅಂತ ಅಲ್ಲೇ ಕೂತ್ಬಿಟ್ಟಿದ್ದಾರೆ. ಈಗ ಹಿಂಗೆ ಬನ್ನಿ, ಹಂಗೆ ಬನ್ನಿ, ಆ ಕಡೆ ಬರಬೇಕು. ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ಪಾಪುನು ಎತ್ಕೊಂಡು ಬಂದಿದ್ದಾರೆ ಒಬ್ಬರು ನಮ್ಮಲ್ಲಿ ಬಂದವರು. ಗೈಸ್ ಈಗ ಹೋಗ್ತಾ ಇದ್ದೀವಿ. ಈಗ 11 ಇದು ಇತ್ತು, ಎಂಥದ್ದು ಎಲ್ಲ ಫಾಲ್ಸ್ಗಳು, ರಾಕ್ಸ್ಗಳು, ಇದು ಎಲ್ಲನೂ ಈಗ ನೋಡಿ ಇಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಗೈಸ್ ಈಗ ಆಯಿತು ಎಲ್ಲ ಫೈನಲಾಗಿ 11 ಫಾಲ್ಸು, ಕೇವ್ಸು, ಆಮೇಲೆ ಬಂಡೆಲಿ ಅದೇ ಮಗು ಶೇಪು ಮತ್ತು ಹಾರ್ಟ್ ಶೇಪು ಎಲ್ಲ ಮುಗೀತು. ಒಟ್ಟು ಟೋಟಲಾಗಿ 11 ಇತ್ತು. ಈಗ ನೋಡಿ ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು. ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಗೈಸ್. ಮುಗೀತು ಫೈನಲಿ. ನಾವು ಫಸ್ಟ್ ಇಲ್ಲಿಂದ ಎಂಟ್ರು ಕೊಟ್ಟಿದ್ದು, ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಚೆನ್ನಾಗಿತ್ತು ಗೈಸ್, ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ತುಂಬ ಚೆನ್ನಾಗಿದೆ ಅಂದರೆ ಕೇವ್ ಫುಲ್ ನಾವು ಕೆಳಕ್ಕೆ ಬಂಡೆಯಿಂದ ಒಳಭಾಗದಲ್ಲಿ ಹೋಗಿದ್ವಲ್ಲ, ಅದಂತೂ ತುಂಬ ಚೆನ್ನಾಗಿತ್ತು. ಅದು ಮೋಸ್ಟ್ಲಿ 4th ಒನ್ ಅಂತ ಅಂದ್ಕೊಳ್ತೀನಿ, ನೋಡಬೇಕು 4th ಒನ್ನೇ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿತ್ತು ಎಲ್ಲನೂ ಗೈಸ್. ನೋಡಿ ಎಲ್ಲ ಮಿಸ್ಟೆಲ್ಲ ಹೇಗೆ ಕವರ್ ಆಗೋಯ್ತು, ಫುಲ್ ಕವರ್ ಆಗೋಯ್ತು ಗೈಸ್ ಎಲ್ಲ ಕಡೆ. ಗೈಸ್ ನೋಡಿ ಮಿಸ್ಟೆಲ್ಲ ಹೇಗೆ ಫುಲ್ ಕವರ್ ಆಗೋಯ್ತು. ಈಗ ನೋಡಿ ಈ ಕಡೆ ಅಂತೂ ಸಖತ್ತಾಗಿ ಮೂವ್ ಆಗ್ತಾ ಇದೆ. ನೋಡಿ ವ್ಯೂ ಪಾಯಿಂಟು ನೋಡಿ ಇಲ್ಲಿಂದ ನೋಡಿ 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 ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಂತೂ ಫುಲ್ ಸೂಪರಾಗಿ ಕಾಣ್ತಾ ಇದೆ. ಇದು ಒಂದು ವ್ಯೂ ಪಾಯಿಂಟ್. ನಾವು ಗಾರ್ಡನ್ಸ್ ಆಫ್ ದಿ ಕೇವಿಂದ ಈಗ ಬರ್ತಾ ಇದ್ವಲ್ಲ, ಈಗ ಜಸ್ಟ್ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಅಲ್ಲಿ ಈ ವ್ಯೂ ಪಾಯಿಂಟ್ ನೋಡಿ ಗೈಸ್. ಮಧ್ಯದಲ್ಲೆಲ್ಲ ಬಿಸಿಲು, ಆ ಕಡೆ ಈ ಕಡೆ ಎಲ್ಲ ನೋಡಿ ಮಿಸ್ಟ್ ಹೇಗಿದ್ದು ಬರ್ತಾ ಇದೆ ನೋಡಿ. ಮಧ್ಯದಲ್ಲಿ ಮಾತ್ರ ಬಿಸಿಲು ನೋಡಿ, ಆ ಕಡೆನೂ ಈಗ ಬಿಸಿಲು ನೋಡಿ ಹೇಗಿದೆ ನೋಡಿ. ಈ ಕಡೆ ಗೈಸ್ ಈಗ 7 ಸಿಸ್ಟರ್ಸ್ ಫಾಲ್ಸಿಗೆ ಬಂದಿದ್ದೀವಿ. ಅಲ್ಲಿಂದ ಹಿಡಿಯಪ್ಪ ಸುಮಿತಾ, ಅಲ್ಲಿಂದ ಹಿಡಿಬೇಕು. ತೆಗಿತೀನಿ ಗೊತ್ತಾ ಇಲ್ವಾ? ಅದೇ 7 ಸಿಸ್ಟರ್ಸ್ ಅಂದರೆ ಅಸ್ಸಾಂ, ಮೇಘಾಲಯ, ಅರುಣಾಚಲ್ ಪ್ರದೇಶ್, ತ್ರಿಪುರಾ, ಮಿಜೋರಂ, ಮಣಿಪುರ. ಇದಿಷ್ಟೇ 7 ಸಿಸ್ಟರ್ಸ್ ಅಂದರೆ ಈ 7 ಸ್ಟೇಟ್ಸ್ ಬರುತ್ತೆ. ಓಕೆ ಅಮ್ಮ, ಓಕೆ. ಅದು ಅದರದ್ದು ಇಲ್ಲಿ ಹರಿಯುವಂಥ ಫಾಲ್ಸ್ ಅಲ್ವಾ? ಎಲ್ಲ ಪ್ಲೇಸ್ಗಳು ಹೇಳಿದ್ಲು, ತುಂಬ ಚೆನ್ನಾಗಿದೆ. 7 ಸಿಸ್ಟರ್ದು ಅಂತ ಅಂದರೆ ಫಾಲ್ಸ್ ಇದು ಎಲ್ಲ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಈಗ ಅದಕ್ಕೆ ಕರ್ಕೊಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್ ಇದು ಫಾಲ್ಸ್ ಅಂತೂ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಮೇಲಿಂದನೂ ಇಲ್ಲಿ ಫುಲ್ಲಲ್ಲಿ ಕೆಳಗೆ ತನಕನೂ ನೀರು ಕಾಣ್ತಾ ಇದೆ. ಎಲ್ಲ ತೋರಿಸ್ತೀನಿ ತಾಳಿ. ನೋಡಿ ಇಲ್ಲಿ ಫುಲ್ ಕೆಳಗೆ ತನಕನೂ ಹರ್ಕೊಂಡು ಹೋಗ್ತಾ ಇದೆ. ನೋಡಿ ಗೈಸ್
ಇದೇ ಸೆವೆನ್ ಸಿಸ್ಟರ್ಸ್ ಫಾಲ್ಸ್. ವೀಣಾ ಈ ಕಡೆ ಬನ್ನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸುಜಾತಕ್ಕವರು ಅಲ್ಲಿ ನಮ್ಮನ್ನ ಮೈಸೂರಿಂದ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಸ್ ಎಲ್ಲ. ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ಕೇವ್ಸ್ ಬಂದಿದ್ದು, ಅದಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ಜೀವನದಲ್ಲಿ ಒಂದ್ಸಲಿ ಆದರೂ ಮೇಘಾಲಯ ಟ್ರಿಪ್ ಬರಲೇಬೇಕು. ಎಲ್ಲರೂ ಬಂದು ನೋಡಿ. ಬಂದಿದ್ದು ಸೆವೆನ್ ಸಿಸ್ಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ಕೇವ್ಸ್, ಗಾರ್ಡನ್ ಆಫ್ ಕೇವ್ಸ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. 11 ಕೇವ್ಸ್ ಅನ್ನೋದಕ್ಕಿಂತ ವಾಟರ್ ಫಾಲ್ಸು, ಕೇವ್ಸು, ಒಂದು ಬಂಡೆಯಲ್ಲಿ ಇರೋ ಒಂದು ಹಾರ್ಟ್ ಶೇಪು, ಮತ್ತು ಒಂದು ಅಮ್ಮನ ಮಡಿಲಿರುವಂಥ ಮಗುದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್. ಅಲ್ಲಂತೂ ನಾನು ಈಗ ಇಲ್ಲಿ ಸೆವೆನ್ ಸಿಸ್ಟರ್ಸ್ ಫಾಲ್ಸಿಗೆ ಬಂದಿದ್ದೀವಿ. ಬಟ್ ಇವತ್ತು ಇಲ್ಲಿ ಸ್ವಲ್ಪ ಬಿಸಿಲೇ ಇದೆ, ಹಾಗಾಗಿ ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸುತ್ತ ಮಾಡ್ಬಿಡಮ್ಮ, ಹಂಗಾದ್ರೆ ಕರೆಕ್ಟ್ ಇರುತ್ತೆ. ಹಾಯ್, ಯಾರು ತೆಗಿತಾ ಇದ್ದೀರಾ? ಹೌದಾ? ತೆಗಿತಾವ್ರೆ, ಅವರು ತೆಗಿತಾವ್ರೆ. ನಿಂತ್ಕೊಳ್ಳಿ, ಅವ್ರು ನಮ್ಮ ಹುಡುಗಿ ತೆಗಿತಾರೆ. ಹಾಂ, ತೆಗಿವ ನೋಡು, ಹಿಂಗೆ ನಿಂತ್ಕೊಳ್ಳಿ, ಎದುರಿಗೆ ಬದ್ರಿಗೆ ಹಿಂಗೆ ನೋಡ್ತಾ ನಿಂತ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ, ಹೀಗೆ ನೋಡಿ, ಇಲ್ಲಿವರೆಗೂ ಕೆಳಗಡೆ ಫುಲ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸುತ್ತ ಇದು ಹೀಗಿದೆ ಸೆವೆನ್ ಸಿಸ್ಟರ್ಸ್ ಫಾಲ್ಸ್ ಗೈಸ್. ಇದು ಸೆವೆನ್ ಸಿಸ್ಟರ್ಸ್ ಫಾಲ್ಸ್ ಹತ್ರ ಇರುವಂಥ ಎಲ್ಲ ಶಾಪ್ಸ್ಗಳು ಈ ಕಡೆ ಎಲ್ಲನೂ, ಮತ್ತೆಲ್ಲ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಸೈಡು ಎಲ್ಲ ಪಾರ್ಕಿಂಗು, ಆ ಕಡೆ ಸೈಡು ವ್ಯೂ ಪಾಯಿಂಟು ನೋಡಿ. ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ಇದೆ ನೋಡಿ. ಎಲ್ಲ ಬ್ಯಾಗ್ಸ್ಗಳೆಲ್ಲ ಈ ಕಡೆ ಎಲ್ಲ ಇದೇ ಟೈಪು ಸೇಮ್. ಫುಲ್ ಎಲ್ಲ ಬ್ಯಾಗ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ಲೋಕಲ್ಸ್ ಅನಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಇದೊಂದು ತಗೊಂಡಿದ್ದೀನಿ. ಎಷ್ಟು ಕೊಟ್ರಿ? 800 ರೂಪಾಯಿ ಇರುತ್ತೆ. ಹಾಂ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ತಗೊಂಡೆ. ಓ ಸರಿ, ಸೂಪರ್. ಹಾಂ, ಸೂಪರ್. ನೀವೇನು ತಗೊಂಡ್ರಿ? ಶ್ಯಾಮ್ಲಾ. ಹಾಂ, ಎಷ್ಟಂತೆ? 500. ಓಹೋ, ಬಾರ್ಗೇನ್ ಮಾಡಲಿಲ್ಲ? ಹೌದಾ, ಚೆನ್ನಾಗಿದೆ. 100 ರೂಪೀಸ್ ಕಮ್ಮಿ. ಹಾಂ, ಚೆನ್ನಾಗಿದೆ. ಗೈಸ್ ನೋಡಿ, ಇದೊಂಥರ ಶೇಪ್ ಚೆನ್ನಾಗಿದೆ ಬ್ಯಾಗು. ಇದೊಂಥರ ಚೆನ್ನಾಗಿದೆ. ಓನ್ಲಿ ದಿಸ್ ಒನ್ ಶೇಕ್ ಗೈಸ್. ನಾನೀಗ ಇದು ತೊಗೊಂಡೆ, ಪೈನಾಪಲ್ಲು. ಇದು ಅವ್ರು ಶೇಕ್ ಮಾಡ್ತಾಯಿದ್ದಾರೆ. 50 ರೂಪೀಸು ಒಂದು ಕಪ್ಪಿಗಂತೆ. ತುಂಬ ಬಿಸಿಲಿದೆ ಇವತ್ತಂತೂ ಇಲ್ಲಿ, ಹಾಗಾಗಿ ಇದನ್ನು ತಗೊಂಡೆ. ವೇಟ್ ಗೈಸ್. ಈಗ ನಾವು ಸೋಮವಾರ ಮಧ್ಯಾಹ್ನ 3ನೇ ದಿನ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಆರೆಂಜ್ ರೂಟ್ಸ್ ಅಂದ್ಬಿಟ್ಟು ಇಲ್ಲಿಗೆ ಬಂದು ಈ ಹೋಟೆಲ್ಗೆ ಊಟ ಮಾಡೋಕ್ಕೆ ಮಧ್ಯಾಹ್ನ. ಗೈಸ್, ಇದು ಆರೋಹ ಲೇಕ್ ಅಂತ ಅಂದ್ಬಿಟ್ಟು ಈ ಕಡೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಈ ಕಡೆ ಸೈಡಲ್ಲಿ ಮೌಂಟೇನ್ ಇದೆ. ಈಗ ನಾವು ಆರೋಹ ಲೇಕ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ, ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಹೀಗೆಲ್ಲೊಂದು ಸ್ವಲ್ಪ ಅಪ್ಪಿದೆ, ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅಲ್ಲೆಲ್ಲ ಮುಂದೆ ಲೆಫ್ಟಲ್ಲಿ ಡೌನ್ಗೆ ಇಳಿಬೇಕು ಅನಿಸುತ್ತೆ. ಹೋಗ್ತೀವಿ. ಇಲ್ಲೊಂದೆರಡು ಶಾಪ್ಸ್ ಏನೋ ಇದೆ ಈ ಕಡೆ ಸೈಡು. ಈ ಕಡೆ ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಓ, ಡೌನ್ ಅಲ್ಲ ಗೈಸ್. ಇಲ್ಲಿ ನೋಡಿ, ಈ ಕಡೆ ಈಗ ಹತ್ಕೊಂಡೇ ಹೋಗ್ಬೇಕು ನೋಡಿ. ಹಿಂಗೆ ಹತ್ಕೊಂಡು ಹೋಗೋದು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಆರೋಹ ಲೇಕ್ ಕೇವ್. ಆರೋಹ ಕೇವ್ ಗೈಸ್. ಇದು ಆರೋಹ ಕೇವ್ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಥರ ಇದೆ ರೂಟು. ಈಗ ಒಂದು ಸ್ವಲ್ಪ ಅಪ್ವರ್ಡ್ಸ್ ಇದೆ, ನಡ್ಕೊಂಡು ಹೋಗ್ಬೇಕು. ತೆಗ್ದೆ ಶೈಲ ಮೌಂಟೇನ್ ಎಲ್ಲ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಹಾಂ, ಹೌದು.